ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಮನುಷ್ಯ ದೇವರು ದಿಂಡ್ರು ನಂಬೋದಿಲ್ಲ, ಪಂಚಾಂಗ ನಂಬೋದಿಲ್ಲ, ಹಿಂದೂ ಧರ್ಮವನ್ನೇ ನಂಬೋದಿಲ್ಲ. ಹೀಗಾಗಿ ಈತನಿಗೆ ಪರಿಹಾರವನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಮಾತಾಡ್ತಾ ಇರೋದು ತಮಿಳುನಾಡಿನ ಮುಖ್ಯಮಂತ್ರಿ ಕೆ ಸ್ಟಾಲಿನ್ ಬಗ್ಗೆ. ಪಕ್ಕಾ ಹಿಂದೂ ವಿರೋಧಿ. ಯಾವ ಮಟ್ಟಿಗೆ ಹಿಂದೂ ವಿರೋಧಿ ಅಂದರೆ, ಹಿಂದೂ ಧರ್ಮದ ರೀತಿ ರಿವಾಜು ಸಂಪ್ರದಾಯಗಳನ್ನು ನಮ್ಮ ದೇವಸ್ಥಾನದಲ್ಲಿ ಆಚರಿಸ್ತೀವಿ ಅಂದರೂ ಕೂಡ ಅದನ್ನು ವಿರೋಧಿಸ್ತಾರೆ ಮತ್ತು ಅದು ಆಚರಣೆಗೆ ಬರಲಾರ್ದ ಹಾಗೆ ಕಂಟಕವನ್ನು ಓಡ್ತಾರೆ. ಆದರೆ ಈತನ ಬದುಕಿನಲ್ಲಿ ಯಾವ ರೀತಿಯ ಕಂಟಕ ಒದಗಿ ಬಂದಿದೆ ಅಂದರೆ, ಇದನ್ನು ರಿಪೇರಿ ಮಾಡ್ಕೊಳ್ಳಿಕ್ಕೆ ಈತನಿಗೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಹೋಮ ಹವನ ಮಾಡಿಸಿ ಏನಾದರೂ ವಿಮೋಚನೆ ಮಾಡಿಸೋಣ ಅಂದರೆ ಈತ ಹಿಂದೂ ಧರ್ಮ ನಂಬೋದಿಲ್ಲ. ತಮಾಷೆಗೆ ಹೇಳ್ತಾ ಇದ್ದೀನಿ, ಬಟ್ ನಡೆದಿರೋ ವಿದ್ಯಮಾನವನ್ನು ಕೇಳಿದರೆ ತಮಿಳುನಾಡಿನಲ್ಲಿ ಹೀಗೆಲ್ಲ ಆಗಕ್ಕೆ ಸಾಧ್ಯವಾ? ಈ ಮಟ್ಟಿನ ಫಲಿತಾಂಶ ಬಂದಿದೆ ಅಂತ ನೀವು ಅಚ್ಚರಿ ಪಟ್ಬಿಡ್ತೀರಿ. ಬಿಹಾರದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆದ ಸಂದರ್ಭದಲ್ಲಿ, ಅಂದರೆ SIR ಆದ ಸಂದರ್ಭದಲ್ಲಿ ಈತ ಎರಡು ಕೈಯಿಂದ ಬಾಯಿ ಬಡ್ಕೊತಾ ಇದ್ದ. ಯಾವ ಕಾರಣಕ್ಕೂ ನಾವು ತಮಿಳುನಾಡಿನಲ್ಲಿ ನಾವು SIR ಮಾಡಿಸಲ್ಲ, ಇದು ದೇಶ ವಿರೋಧಿ, ಇದು ಪ್ರಜಾಪ್ರಭುತ್ವ ವಿರೋಧಿ, ಇದು ಏನೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದ. ಈಗ ನೋಡಿದರೆ ಆತನ ರಾಜ್ಯದಲ್ಲಿ ನಡೆದಂಥ SIRನ ಅಂಕಿ ಅಂಶಗಳನ್ನು ನೋಡಿದರೆ ಈ ಕೆ ಸ್ಟಾಲಿನ್ನು ಮತ್ತು ಆತನ ಮಗ ಉದಯನಿಧಿ ಸ್ಟಾಲಿನ್ನು, ಯಾರು ಹಿಂದೂ ಧರ್ಮವನ್ನು ಇನ್ನಿಲ್ಲದ ಹಾಗೆ ಮಲೇರಿಯಾಗಿರಲಿ ಅಂತೆಲ್ಲ ಮಾತಾಡಿದ್ನಲ್ಲ, ಅವರು ಎಲ್ಲರಿಗೂ ಭಾಳ ದೊಡ್ಡ ಮಟ್ಟದ ಆಪತ್ತು ಈ ಬಾರಿಯ ಚುನಾವಣೆಯಲ್ಲಿ ಒದಗಿ ಬಂದಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ನಡೆದಿರುವ ವಿದ್ಯಮಾನವೇನು? ಮತದಾರರ ಪಟ್ಟಿಯ ಪರಿಷ್ಕರಣೆಯ ನಂತರ ಚುನಾವಣಾ ಆಯೋಗ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ, ತಮಿಳುನಾಡು ಮತ್ತು ಗುಜರಾತದ್ದು. ಮೊನ್ನೆ ಪಶ್ಚಿಮ ಬಂಗಾಳದ್ದು ಹೇಳಿದ್ದೆ ಅಂಕಿಅಂಶ ಒಂದು ಹಂತದ್ದು. ಈಗ ತಮಿಳುನಾಡದ್ದು ಬಂದಿದೆ. ತಮಿಳುನಾಡದ ನಂಬರ್ ನೋಡಿದರೆ ಈ ಕೆ ಸ್ಟಾಲಿನ್ಗೆ 100ಕ್ಕೆ 100ರಷ್ಟು ರಾಜಕೀಯ ಭವಿಷ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ. ಜನ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೋ ಇಲ್ಲೋ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. AIADMKಗೆ ಜನ ಒಲಿತಾರೋ ಇಲ್ಲೋ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಕಳೆದ 22 ವರ್ಷಗಳಿಂದ ಈ ದೇಶದಲ್ಲಿ ಮತದಾರರ ಪಟ್ಟಿಯ ಸಂಪೂರ್ಣವಾದ ಪರಿಷ್ಕರಣೆ ಆಗಿರಲಿಲ್ವೋ, ಅದಾದ ಸಂದರ್ಭದಲ್ಲಿ ನಡೆದಂಥ ಈ ಅಪಸವ್ಯಗಳಿದಾವಲ್ಲ, ಯಾವ ಮಟ್ಟಿಗೆ ತೀವ್ರತರವಾಗಿದ್ವು ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ನೋಡಿ, ತಮಿಳುನಾಡಿನ ಅಂಕಿಅಂಶ ಹೇಳ್ತೀನಿ. ಒಟ್ಟು ಅಲ್ಲಿಯ ಮತದಾರರ ಸಂಖ್ಯೆ 6,41,00,000. ಅಂಕಿ ಸಂಖ್ಯೆಗಳನ್ನ ಮರಿಬೇಡಿದ್ನ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈ 6,41,00,000ದಲ್ಲಿ ಈಗ ಡಿಲೀಟ್ ಆಗಿರೋ ಸಂಖ್ಯೆ ಎಷ್ಟು ಅಂತ ಕೇಳಿ. 97 ಲಕ್ಷ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. 16%ಗಿಂತ ಹೆಚ್ಚು ಮತದಾರರು ಈ ಬಾರಿಯ ಚುನಾವಣೆಯಲ್ಲಿ ಮತ ಹಾಕುವ ಹಕ್ಕನ್ನು ಕಳ್ಕೊತಾರೆ. ಮತ ಇರೋದೇ ಇಲ್ಲ ಅವ್ರಿಗೆ. ಹೆಂಗೆ ನೋಡಿದು? ಮತ ಹಕ್ಕನ್ನು ಕಳ್ಕೊತಾರೆ ಅನ್ನೋದಕ್ಕಿಂತ ಕೊಟ್ಟಿ ಮತದಾರರು, ಮೃತಪಟ್ಟವರು, ವಲಸೆ ಹೋದವರು ಯಾರ್ಯಾರು ಮತದಾರರ ಪಟ್ಟಿಯಲ್ಲಿದ್ರಲ್ಲ ಅದೆಲ್ಲ ಶೋಧಿಸಿ ಶುದ್ಧವಾದಂಥ ಮತದಾರರ ಪಟ್ಟಿ ಹೊರಗಡೆ ಬರ್ತಾ ಇದೆ. ಸ್ಪಷ್ಟವಾಗಿ ಅಂಕಿಅಂಶ ಕೇಳ್ಕೊಳ್ಳಿ. 6,41,00,000 ಮತದಾರರು, 97 ಲಕ್ಷ ಡಿಲೀಟ್ ಆಗ್ತಾ ಇರೋದು, ಉಳಿದಿರೋ ಸಂಖ್ಯೆ 5,44,00,000. ಈ 5,44,00,000ದಲ್ಲಿ ವಲಸೆ ಹೋದವರ ಸಂಖ್ಯೆ ಕೇಳಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಈ ಸಂಖ್ಯೆಗಳಿದಾವಲ್ಲ, ಇದು ಬಿಹಾರವನ್ನು, ಪಶ್ಚಿಮ ಬಂಗಾಳವನ್ನು ಎಲ್ಲವನ್ನೂ ಮೀರಿಸುವಂಥ ಸಂಖ್ಯೆಗಳು ಬರ್ತಾ ಇದ್ದಾವೆ. ಅದರ ಪ್ರಕಾರ ವಲಸೆ ಹೋದವರ ಸಂಖ್ಯೆ 66 ಲಕ್ಷ ಜನ ತಮಿಳುನಾಡನ್ನು ತೊರೆದಿದ್ದಾರೆ. ಈತ ತಮಿಳುನಾಡು ಸರ್ಕಾರ ಹಾಗೆ ಕೆಲಸ ಮಾಡಿದೆ, ತಮಿಳುನಾಡಲ್ಲಿ ಹೀಗಿದೆ, ಅಭಿವೃದ್ಧಿ ನಾವು ಹಾಗೆ ಮಾಡ್ತಾ ಇದ್ದೀವಿ ಅಂತ ತಮಿಳುನಾಡು ಜನರಿಗೆ ಈತ ಟೋಪಿ ಹಾಕ್ಕೊಂಡು ಓಡಾಡ್ತಾ ಇದ್ದಂಥ ಮನುಷ್ಯ. ಅಲ್ಲಿ ಜನರಿಗೆ ಉದ್ಯೋಗ ಸಿಕ್ಕಿದರೆ, ಅಲ್ಲಿ ಬದುಕುವಂಥ ಅನುಕೂಲಕರ ವಾತಾವರಣ ಇದ್ದರೆ ಯಾವ ವ್ಯಕ್ತಿ ತಾನೇ ತನ್ನ ರಾಜ್ಯವನ್ನು ತೊರೆದು ಬೇರೆ ರಾಜ್ಯಕ್ಕೆ ಕೆಲಸಕ್ಕೆ ಹೋಗ್ತಾನೆ? ಅದರಲ್ಲೂ ತಮಿಳುನಾಡಿನ ಅತಿ ದೊಡ್ಡ ದುರಂತ ಏನಪ್ಪ ಅಂದರೆ ಫಜೀತಿ ಏನು ಈ ಜನರದ್ದು ಅಂದರೆ, ಬೇರೆ ಭಾಷೆಯನ್ನು ಕಲಿಯುವ ಆಸ್ಪದವೇ ಇಲ್ಲ. ಇತರ ಭಾಷಿಕರು ಬಂದು ಅಲ್ಲಿ ನೆಲೆಸಲಿಕ್ಕೆ ಅನುಕೂಲಕರ ವಾತಾವರಣ ಇಲ್ಲ. ಉದಾರವಾದಂಥ ಮನಸ್ಥಿತಿಯ ಜನ ಇಲ್ಲ. ಕೂಪಮಂಡುಕ ಪ್ರವೃತ್ತಿಯ ರಾಜಕಾರಣವನ್ನು ಅಲ್ಲಿ ನಿರಂತರವಾಗಿ ಪೋಷಿಸಿಕೊಂಡು ಬರಲಾಗ್ತಾ ಇದೆ 60ರ ದಶಕದಿಂದ ಈಚೆಗೆ. ಹೀಗಿರುವಾಗ ತಮಿಳು ಒಂದೇ ಕಲಿತಂಥ ಜನ ರಾಜ್ಯ ಬಿಟ್ಟು ವಲಸೆ ಹೋಗ್ತಾರೆ. ಇಷ್ಟು ಜನ ಅಂದರೆ 66 ಲಕ್ಷ ಜನ ಅಂದರೆ ಯಾವ ಮಟ್ಟಿನ ಫಜೀತಿ ಅಲ್ಲಿಯ ಜನರಿಗೆ ಆಗಿರಬಹುದು, ಎಷ್ಟು ಪ್ರತಿಕೂಲ ವಾತಾವರಣ ಇರಬಹುದು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ. 66 ಲಕ್ಷ ಜನ ವಲಸೆ ಹೋದವರು, ಮೃತಪಟ್ಟವರ ಸಂಖ್ಯೆ ಈ 22 ವರ್ಷಗಳಲ್ಲಿ 2003ರಿಂದ 2025ರವರೆಗೂ
27 ಲಕ್ಷ ಜನ ಮೃತಪಟ್ಟವರ ಹೆಸರು ಹಾಗೆಯೇ ಚುನಾವಣಾ ಪಟ್ಟಿಯಲ್ಲಿ ಉಳ್ಕೊಂಡಿತ್ತು. ನೋಡಿ, ಹಾಗೆ ನೋಡಿದರೆ ಇನ್ನೊಂದಿದೆ, ಈ ಡುಪ್ಲಿಕೇಟ್ ಮತಗಳಿದಾವಲ್ಲ, ಅದರ ಸಂಖ್ಯೆ ಎಷ್ಟು? ಡುಪ್ಲಿಕೇಟ್ ಮತದಾರರ ಸಂಖ್ಯೆ 4 ಲಕ್ಷ. ಅಲ್ಲಿಗೆ ಒಟ್ಟು 97 ಲಕ್ಷ ಜನ, 97 ಲಕ್ಷ ಕೊಟ್ಟಿ ಹೆಸರುಗಳು ಈ ಬಾರಿ ಪಟ್ಟಿಯಿಂದ ಹೊರಗಡೆ ಉಳಿತಾವೆ. ಮುಂದೆ ಒಂದು ಮಜಾಯ ವಿಷಯ ಹೇಳ್ತೇನೆ. ಅದು ಏನಪ್ಪ ಅಂದರೆ, ಈ ತಮಿಳುನಾಡು ಇದೆಯಲ್ಲ, ತಮಿಳುನಾಡಿನಲ್ಲಿ ಮುಸಲ್ಮಾನರ ಬಾಹುಳ್ಯ ತೀರ ಕಮ್ಮಿ, ಕೇವಲ 6% ಇರೋದು. ಅದು ಏನು, ಈ 6% ಇದೆಯಲ್ಲ, ಇದು ಬೇರೆ 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 ಪಾಕೆಟ್ಗಳಲ್ಲಿದೆ. ಕೊಯಮತ್ತೂರಲ್ಲಿದ್ದಾರೆ, ಚೆನ್ನೈನಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಹೀಗೆ ಬೇರೆ ಬೇರೆ ಇಡೀ ರಾಜ್ಯದ ಎಲ್ಲ ಕಡೆ ವ್ಯಾಪಿಸಿದ್ದಲ್ಲ. ಇವರು ಚೆನ್ನೈ ಇದೆಯಲ್ಲ, ಚೆನ್ನೈನಲ್ಲಿ 14.25 ಲಕ್ಷಗಳು ಮತಗಳು ಒಟ್ಟು ಈ ಸಲ ತೆಗೆದುಹಾಕಲಾಗ್ತಾ ಇದೆ. ಅಂದರೆ 14,25,000 ಮತಗಳು ತೆಗೆದುಹಾಕಲಾಗ್ತಾ ಇದೆ. ಅಲ್ಲಿರುವ ಮುಸಲ್ಮಾನ ಮತದಾರ ಸಂಖ್ಯೆ ಎಷ್ಟಿತ್ತು ಅಂದರೆ 11% ಇತ್ತು. ಉಳಿದ ರಾಜ್ಯದ ಬೇರೆ ಬೇರೆ ಭಾಗಗಳೆಲ್ಲ 6% ಇದ್ದರೆ ಚೆನ್ನೈನಲ್ಲಿ 11% ಇದ್ದರು. ಈ 11%ನಲ್ಲಿ 14.25 ಲಕ್ಷದಷ್ಟು ನಾಪತ್ತೆ ಆಗಿದವ್ರ ಲಿಸ್ಟಿಂದ ಹೋಗ್ತಾ ಇದ್ದಾರೆ. ಅಂದರೆ ಯಾವ ರೀತಿ ವಲಸಿಗರು ಬಂದಲ್ಲಿ ನೆನೆಸಿದ್ರು ಅನ್ನೋದನ್ನು ಆಲೋಚನೆ ಮಾಡಿ, ಸರ್ಕಾರ ಹೇಗೆ ಅವರಿಗೆ ಆಶ್ರಯ ಕೊಡ್ತು ಅನ್ನೋದನ್ನು ಯೋಚನೆ ಮಾಡಿ. ಇನ್ನು ಕೊಯಮತ್ತೂರಲ್ಲಿ 6.5 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗಡೆ ಉಳಿತಾ ಇದ್ದಾರೆ. ಈ 6.5 ಲಕ್ಷ ಯಾರು? ಇವರು ನಕಲಿ ಮತದಾರರು. ಇದೇ ರೀತಿ ಬೇರೆ ಕಡೆಯಿಂದ ಬಾಂಗ್ಲಾದೇಶದಿಂದ ರೋಹಿಂಗ್ಯಾಗಳು ಇವರು ಬಾಂಗ್ಲಾದೇಶಿಗಳು ಮತ್ತು ರೋಹಿಂಗ್ಯಾಗಳು ಬಂದಂಥವ್ರು. ಇವನ್ನೆಲ್ಲ ಶೋಧಿಸಿ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಗುಜರಾತ್ನಲ್ಲಿ 74 ಲಕ್ಷ ಜನರನ್ನು ಕೈ ಬಿಡಲಾಗ್ತಾ ಇದೆ. 74 ಲಕ್ಷ ಕೊಟ್ಟಿ ಮತದಾರರ ಹೆಸರುಗಳನ್ನು ಕೈ ಬಿಡಲಾಗ್ತಾ ಇದೆ. ಇಲ್ಲಿ 97 ಲಕ್ಷ. ಪಶ್ಚಿಮ ಬಂಗಾಳಕ್ಕೆ ಸೆಡ್ಡು ಹೊಡೆಯುವ ಸಂಖ್ಯೆ ತಮಿಳುನಾಡಿನಲ್ಲಿದೆ. ಈ ಬಾರಿಯ ಚುನಾವಣೆಯ ವಿಶೇಷತೆ ಏನಪ್ಪ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ನೇರವಾದಂಥ ಹಣಾಹಣಿ ಅಂತ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿಯ ಜನರ ಮನಸ್ಥಿತಿ ಹೇಗೆಂದರೆ, ಈ ಮಠದ ಪರ್ಯಾಯ ಇದ್ದಂಗೆ, ಒಂದು 2 ವರ್ಷ ನೀವು ಮಾಡಿರಿ, 2 ವರ್ಷ ನಾವು ಮಾಡ್ತೀವಿ ಅಂದಂಗೆ, ಚುನಾವಣೆಯಲ್ಲೂ ಕೂಡ 5 ವರ್ಷ ನೀವು ಮಾಡಿ, 5 ವರ್ಷ ನಾವು ಮಾಡ್ತೀವಿ ಅನ್ನೋ ಹಾಗೆ. ಒಂದು ಸಲ DMK ಬರುತ್ತೆ, ಒಂದು ಸಲ AIADMK ಬರುತ್ತೆ. ಅವ್ರಿಗಿಂತ ಇವರು ಪರವಾಗಿಲ್ಲ ಅಂತ ಒಂದು ಸಲ ಹಾಕೋದು, ಅವರು ಭ್ರಷ್ಟ ಅದಕ್ಕೂ ಇವ್ರಿಗಿಂತ ಅವರೇ ಪರವಾಗಿಲ್ಲ ಅಂತ ಮತ್ತೆ ಅವ್ರನ್ನ ಕರೆಯೋದು. ಇದು 60ರ ದಶಕದಿಂದ ಈಚೆಗೆ ನಡ್ಕೊಂಬಂದಿರೋದು. ಒಂದು ಕಡೆ ಜಯಲಲಿತಾ, ಒಂದು ಕಡೆ ಕರುಣಾನಿಧಿ. ಈ ರೀತಿ ಇದ್ದಂಥ ರಾಜಕೀಯದಲ್ಲಿ ಮಧ್ಯಕ್ಕೆ ಬಂದು ಅಣ್ಣಾಮಲೈಯವರು ಭಾರತೀಯ ಜನತಾ ಪಾರ್ಟಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ, ಮತದಾರರ ಪೃಷ್ಠಭೂಮಿಯನ್ನು ತಯಾರು ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಿನಲ್ಲಿ DMKಗೆ ಹಣಾಹಣಿ ಕೊಡೋ ಮಟ್ಟಿಗೆ ಬೆಳೆದು ನಿಲ್ಲುತ್ತೆ. ಅಲ್ಲಿ ನಯನಾರ್ ನಾಗೇಂದ್ರ ಅಂತ ಈಗ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಣ್ಣಾಮಲೈ ಜಾಗದಲ್ಲಿ. ಎಡಪ್ಪಾಡಿ ಪಳನಿಸ್ವಾಮಿ, ನಂದು ಮತ್ತು ಅಣ್ಣಾಮಲೈದು ಒಂದೇ ಜಾತಿ ಆಗೋದ್ರಿಂದ, ಸಮುದಾಯ ಆಗೋದ್ರಿಂದ ನಾವಿಬ್ಬರೂ ಏಕಕಾಲಕ್ಕೆ ನಾಯಕತ್ವವನ್ನು ವಹಿಸೋದು ಕಷ್ಟ ಆಗತ್ತೆ, ಆದ್ದರಿಂದ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ ಅಮಿತ್ ಶಾ ಅವರು ಅವಕಾಶ ಕೊಡ್ತಾರೆ. ಹಾಗಂತೇಳಿ ಸಂಘಟನೆಯಲ್ಲಿ ಅಣ್ಣಾಮಲೈಯವರನ್ನು ಕೈ ಬಿಟ್ಟಿಲ್ಲ. ಅಣ್ಣಾಮಲೈಯವರು ಅತ್ಯಂತ ಸಕ್ರಿಯವಾಗಿ ತಮಿಳುನಾಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ವಿಜಯ್ ಜೋಸೆಫ್ ಅಂತ ಇನ್ನೊಬ್ಬ ಉಪಾಧ್ಯಾಪಿಯಲ್ಲಿ ಸೇರ್ಕೊಂಡಿದ್ದಾರೆ, ಸಿನಿಮಾ ನಟ ಆಯಿತು. ಈ ಸಿನಿಮಾ ನಟರಿಗೆ ಒಂದು ಭ್ರಮೆ ಏನಪ್ಪ ಅಂದರೆ, ನಮ್ಮ ಜನಾನುರಾಗಿಗಳಾಗಿದ್ದೇವೆ ಅಂದರೆ ಅವೆಲ್ಲ ಮತಗಳಾಗಿ ಪರಿವರ್ತನೆ ಹೊಂದ್ತವೆ ಅಂತ ಅವರು ಪರಿಭಾವಿಸ್ತಾ ಇರ್ತಾರೆ. ಅವರು ಉದಾಹರಣೆಯನ್ನು ನೋಡೋದು ಎಲ್ಲಿ ಅಂದರೆ, ಒಂದು ಅಲ್ಲಿ NTR ನೋಡ್ತಾರೆ ಆಂಧ್ರ ಪ್ರದೇಶದಲ್ಲಿ ಆವಾಗಿನ ಕಾಲಘಟ್ಟದಲ್ಲಿ. ಆಮೇಲೆ ತಮಿಳುನಾಡು ರಾಜಕೀಯದಲ್ಲಿ ನಿರಂತರವಾಗಿ ಸಿನಿಮಾದವರೇ ಆಳ್ಕೊಂಡು ಬಂದಿರೋದ್ರಿಂದ ನನಗೂ ಅಂಥ ಅವಕಾಶ ಇದೆ ಅಂತ ಆತ ಅನ್ಕೋತಾರೆ. ಪಕ್ಷ ಎಲ್ಲಿದೆ ಅಂತ ಕೇಳಿದರೆ, ನನ್ನ ಅಭಿಮಾನಿ ಸಂಘಟನೆಗಳೇ ನನ್ನ ಆಯಾ ಊರುಗಳಲ್ಲಿ, ಆಯಾ ಕ್ಷೇತ್ರಗಳಲ್ಲಿ ಪಕ್ಷ, ಅಲ್ಲಿಯ ಸಂಘಟನೆ ಅದು ಅಂತ ಆತ ಹೇಳ್ತಾರೆ ಪಾರ್ಟಿಯ ಬಗ್ಗೆ. ಆತ ಕೂಡ ಒಂದಷ್ಟರ ಮಟ್ಟಿಗೆ ಈ DMKಗೆ ಭಾಳ ದೊಡ್ಡ ಸಮಸ್ಯೆಯಾಗಿ ತಲೆದೋರುವ ಸಾಧ್ಯತೆ ಇದೆ. ಈ ಮಧ್ಯೆ ಕೋರ್ಟ್ ಕೇಸುಗಳು ಈತನ ಮೇಲೆ, MK ಸ್ಟಾಲಿನ್ ಮೇಲೆ, ಸ್ವತಃ ಈ ದೇವಸ್ಥಾನದ ಪ್ರಕರಣ ಬೇರೆ ಈತನ ವಿರುದ್ಧವಾಗಿ ಕೋರ್ಟಿನಲ್ಲಿ ತೀರ್ಪುಗಳು ಬಂದಿರೋದು, ಇದೆಲ್ಲವೂ ಕೂಡ MK ಸ್ಟಾಲಿನ್ನು ನೈತಿಕವಾಗಿ ಕುಸಿಯುವ ಹಾಗೆ ಮಾಡಿದ್ದಾವೆ. ಈಗ ಆತನಿಗಿರುವಂಥ ಒಂದೇ ಒಂದು ಮಹತ್ವಾಕಾಂಕ್ಷೆ ಏನಪ್ಪ ಅಂದರೆ, ಯಾವತ್ತ ನಮ್ಮ ಮಗ ಉದಯನಿಧಿ ಸ್ಟಾಲಿನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೋ, ಮುಂಚೆ ಈತ ಯೋಜನಾ ಖಾತೆ ಸಚಿವ ಇದ್ದ ಉದಯನಿಧಿ ಸ್ಟಾಲಿನ್ ಈತನ ಮಗ, ಆತ ಯಾವ ರೀತಿಯ ಪೋಸ್ ಕೊಡೋದು ಅಂದರೆ ಸಿನಿಮಾ ನಟರ ಥರ ಪೋಸ್ ಕೊಡೋದು. ಅವ್ನಿಗೆ ಸಂಘಟನೆ ಮಾಡಿ ಅಭ್ಯಾಸ ಇಲ್ಲ, ಹೋಗಿ ಪಾಂಪ್ಲೆಟ್ಗಳನ್ನ ಹಂಚಿ ರೂಢಿ ಇಲ್ಲ, ಯಾವುದೇ ರೀತಿಯ ಪಕ್ಷದ ಕೆಲಸ ಮಾಡೋದಿಲ್ಲ. ಅಪ್ಪ MK ಸ್ಟಾಲಿನ್ನು, ಅಜ್ಜ ಕರುಣಾನಿಧಿ ಅನ್ನುವಂಥ ಕಾರಣಕ್ಕೋಸ್ಕರ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ಕೊಂಬಂದವರು. ಈತನ ಹೆಸರಿನಲ್ಲಿ MP ಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಮೊನ್ನೆ 2024 ಲೋಕಸಭಾ ಸದಸ್ಯತ್ವದ ಪ್ರತಿಜ್ಞಾವಿಧಿ ಸಮಾರಂಭದಲ್ಲಿ
ಹಾಗೆ ಇವರು ತಮ್ಮ ಅರಸೊತ್ತಿಗೆಯನ್ನಾಗಿ ಮಾಡಿಕೊಂಡಂಥ ಜನ. ಈಗೇನಾಗಿದೆ, ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಇರುವಂಥ ಏಕಮೇವ ಆಸೆ ಈ ಎಂ ಕೆ ಸ್ಟಾಲಿನ್ದು. ಆರೋಗ್ಯ ಸರಿಯಿಲ್ಲ, ವೇದಿಕೆಯ ಮೇಲೆ ಬೇಕಾದ ಸಲ ಕುಸಿದು ಬಿದ್ದದ್ದನ್ನು ನೀವು ನೋಡಿದ್ದೀರಿ. ಈಗ ಬಂದಿರುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಆತನಿಗೆ ಭಾಳ ದೊಡ್ಡ ಮಟ್ಟದ ಪ್ರತಿಕೂಲವನ್ನಂತೂ ಉಂಟು ಮಾಡೇ ಮಾಡುತ್ತೆ. ಭಾರತೀಯ ಜನತಾ ಪಾರ್ಟಿ ಭಾಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದಿಲ್ಲ, ಅದ್ರ ಬಗ್ಗೆ ಖಚಿತತೆ ಇಲ್ಲ. ಆದರೆ AIADMKಗೆ ಇದು ಅನುಕೂಲಕರವಾದ ವಾತಾವರಣವನ್ನಂತೂ ನಿರ್ಮಾಣ ಮಾಡುತ್ತೆ. ತನ್ಮೂಲಕ NDA ಅಲ್ಲಿ ಅಧಿಕಾರ ಹಿಡಿಯಲಿಕ್ಕೆ ಅವಕಾಶ ಆಗುವ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಏನಾಗತ್ತೆ ಕಾದ್ ನೋಡೋಣ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.